ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಅದು ರಾಷ್ಟ್ರಕವಿ ಕುವೆಂಪು ಅವರ ಬರೆದ ನಾಡಗೀತೆ. ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿ ಅಣ್ಣವ್ರ ಬಾಯಿಂದ ಬಂದಂತ ಇನ್ನೊಂದು ಹಾಡು, ಅದು ಕನ್ನಡಿಗರಿಗೆ ನಾಡಗೀತೆ. ಯಾವುದು? ಅದೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ಆ ಹಾಡು ನಮ್ಮ ಕನ್ನಡಿಗರಿಗೆ ನಾಡಗೀತೆ ಆಗಿದೆ. ಆ ಹಾಡು ಬಂದು ಇಂದಿಗೆ 33 ವರ್ಷಗಳು ತುಂಬುತ್ತೆ. ಹೌದು ಕನ್ನಡಿಗರೇ, ಅಣ್ಣವರ ಅಭಿನಯದ ಸೂಪರ್ ಡೂಪರ್ ಹಿಟ್ ಚಿತ್ರ ಆಕಸ್ಮಿಕ ಚಿತ್ರ ಬಿಡುಗಡೆಯಾಗಿ ಇಂದಿಗೆ 32 ವರ್ಷಗಳು. ಶ್ರೀ ನಿರುಪಮ ಕಂಬೈನ್ಸ್ ಆರ್ಟ್ಸ್ ನಲ್ಲಿ ಎಸ್ ಎ ಗೋವಿಂದರಾಜ್ ಅವರ ನಿರ್ಮಾಣದಲ್ಲಿ TS ನಾಗಾಭರಣ ಅವರ ನಿರ್ದೇಶನದಲ್ಲಿ ಬಂದಂತ ಸೂಪರ್ ಹಿಟ್ ಚಿತ್ರ ಆಕಸ್ಮಿಕ. 22/4/1993 ಬಿಡುಗಡೆಯಾದ ಆಕಸ್ಮಿಕ 25 ವಾರಗಳ ಕಾಲ ಪ್ರದರ್ಶನ ಕಂಡಿದೆ. ಕನ್ನಡಿಗರ ಹೃದಯದಲ್ಲಿ ಈ ಚಿತ್ರ ಅಚ್ಚಳಿಯಾಗಿ ಕೂತಿದೆ. ಈಗ ಆ ಚಿತ್ರದಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಬಾಬು ಅಂತ, ಅವರು ನಮ್ಮ ಜೊತೆ ಫೋನ್ ನಲ್ಲಿ ಮಾತಾಡ್ತಾರೆ. ಬನ್ನಿ ಅವರ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ಆರಾಮಾಗಿದೆ ಸರ್. ಸರ್ ಈಗ ಇವತ್ತಿಗೆ ಅಣ್ಣವರ ಅಭಿನಯದ ಸೂಪರ್ ಹಿಟ್ ಚಿತ್ರ ಆಕಸ್ಮಿಕ ಚಿತ್ರ ಬಿಡುಗಡೆಯಾಗಿ 33 ವರ್ಷ ತುಂಬುತ್ತೆ. ಈ ಆಕಸ್ಮಿಕ ಚಿತ್ರದಲ್ಲಿ ನೀವು ಸಹ ಕೆಲಸ ಮಾಡಿದ್ದೀರಾ? ಹೌದೌದು ಸರ್. ಸರ್ ಇದ್ರ ಅನುಭವಗಳು ಸರ್? ಸರ್ ಅನುಭವಗಳಿಗಿಂತ ನಮ್ಗೆ ಯಾವ ಜನ ಒಂದು ಸುಕೃತ ಫಲನೋ ಇಲ್ಲ ಭಾಗ್ಯನೋ ಅಂತ ಅನ್ಬೇಕು. ಯಾಕಂದ್ರೆ ಅಣ್ಣವ್ರ ನೋಡೋದೇ ಪುಣ್ಯ ಅಂತಾರೆ. ಹೌದು. ಅಣ್ಣವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ಅದಕ್ಕಿಂತ ಭಾಗ್ಯನೋ ಇದಕ್ಕಂತ ಕಾರಣ ಕರೆದು ನಮ್ಮ ತಂದೆಯವರು. ನಮ್ಮ ತಂದೆಯವರು ಬಂದು ಅಣ್ಣವ್ರಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ರು. ಅವರು ನಮ್ಮನ್ನ ಕರ್ಕೊಂಡೋಗಿ ಅಣ್ಣವ್ರ ಒಂದು ಸೇರಿಸ್ಬೇಕು. ಒಂದ್ ಮಾತು ಹೇಳಿದ್ರು ನಮ್ಮ ತಂದೆಯವರು, ಇನ್ನು ಮನೆಗೆ ಕಂಪ್ನಿ ಕೆಲಸ ಮಾಡೋಕ್ರೆ ಇನ್ ದೊಡ್ಡವ್ರಿಗೆ ಬೆಲೆ ಕೊಡ್ತಾವ, ಚಿಕ್ಕವ್ರಿಗೂ ಅದೇ ಬೆಲೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅದೇ ರೀತಿ ತಂದೆಯವರ ಹೆಸರು? ತಂದೆ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ಪ್ರೊಡಕ್ಷನ್ ಮೂರ್ತಿ, ಅಣ್ಣವರು ಅಕ್ಕವರೆಲ್ಲ ಮೂರ್ತಿ ಅಂತ ಕರೆಯೋರು. ಓಕೆ ಸರ್. ಸರ್ ಹೇಳಿ ಸರ್. ಆಮೇಲೆ ಆ ಚಿತ್ರದ ನಿಮ್ಗೆ ಮರೆಯಲಾಗದ ಘಟನೆಗಳು? ಸರ್ ಮರೆಯಲಾರದ ಘಟನೆಗಳು ಅಂತಂದ್ರೆ ಸರ್, ನಾವು ಹುಟ್ಟಿದ್ರೆ ಕನ್ನಡ ಹುಟ್ಟಬೇಕು ಅಂತ ಹುಬ್ಳಿ ಸರ್ಕಲ್ ಶೂಟಿಂಗ್ ಮಾಡ್ತಾ ಇದ್ವು. ಸರ್ ಶೂಟಿಂಗ್ ಮಾಡ್ಬೇಕಾದ್ರೆ ಏನಾಗ ಅಂತ ಸರ್, ನಾವು ಒಂದ್ ಹೇಳ್ತೇವೆ, ನಾನು ಯಾವ್ದು ಮೈಸೂರು ಮಹಾರಾಜರು ನಮ್ ಜೊತೆ ಇದ್ದಾರೆ ನನ್ನ ಭಾವನೆ ಬಂತು. ಯಾಕಂದ್ರೆ ಆ ಒಂದು ಜನಸಾಗರ ನನ್ನ ಜೀವನದಲ್ಲಿ ಎಲ್ಲೂ ನೋಡಕ್ಕಾಗಲ್ಲ, ಮುಂದೆನೂ ನೋಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆ ಜನಸಾಗರ ಹೆಂಗಿತ್ತು ಅಂದ್ರೆ, ಒಂದು ಭತ್ತದ ಗದ್ದಿನಲ್ಲಿ ಹೋಗ್ಬೇಕಾದ್ರೆ ಬರೇ ಗಾಳಿ ಬೀಸಿದಾಗ ಬರೇ ತೆನೆಗಳು ಮಾತ್ರ ಬಾಗುತ್ತೆ. ಆತರ ಬರೇ ಅಷ್ಟು ಜನ ಪೊಲೀಸರು ಕಂಟ್ರೋಲ್ ಮಾಡಕ್ಕೆ ಒಂದ್ ದೊಣ್ಣೆ ಹಿಂಗ್ ಬೀಸಿದ್ರೆ ಅಷ್ಟು ಬರೀ ತಲೆಗಳ ಕಾಣ್ತ, ಮನಸ್ಸಿಗೆ ಕಾಣ್ತಾ ಇಲ್ಲ. ಅಲ್ಲಿ ಸಿದ್ದಾರೂಢ ಮಠದ ಹತ್ರ ಸರ್ ಆ ಒಂದು ಅವರು ಬರೇ ಅಣ್ಣವರಲ್ಲ ಸರ್, ರಾಜ್ಕುಮಾರ್ ಅಲ್ಲ ಸರ್, ಕನ್ನಡ ನಾಡಿನ ಶ್ರೀರಾಮ, ಕನ್ನಡ ನಾಡ ದೈವ ಸರ್ ಅವರು. ಆ ಒಂದು ಮಟ್ಟದ ನಮ್ಮ ಮೈಸೂರು ಮಹಾರಾಜರು ಬಿಟ್ರೆ ನಮ್ಗೆ ಆ ಭಾವನೆ ನೋಡಿ. ನಟರು ಯಾರು ಬೇಕಾದ್ರೆ ಆಗ್ಬೋದು. ಹೌದು. ಆ ಇನ್ನೊಂದೇನು ಸರ್, ನಾವ್ ಅಣ್ಣವ್ರು ಬಂದಾಗ ಒಂದು ಸ್ಟೇಡಿಯಂ ಅಲ್ಲಿ ಆಗ್ಲಿ, ಒಂದು 100 ಫಂಕ್ಷನ್ ಆಗ್ಲಿ, ಜನ ಇಡೀ ಐಟಮ್ ಹಂಗೆ ನಿಂತ್ಕೊಂಡು ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ಅದು ಸರ್ ರಾಜ್ಕುಮಾರ್ ಅಂತಂದ್ರೆ ಆ ಭಾವನೆಗಳು ಬರ್ತದಲ್ಲ, ಒಂದು ಚಿಕ್ಕ ಮಗಿನ ದೊಡ್ಡವ್ರಿಗೆ ಆ ಭಾವನೆಗಳು ಬರ್ತದೆ. ಅದು ತುಂಬಾ ಇದು. ಆಮೇಲೆ ಆಕಸ್ಮಿಕದಲ್ಲಿ ಇನ್ನೊಂದು ಆಗುಂಬೆ ಶೂಟಿಂಗ್ ಮಾಡಿ ಸರ್, ಆಗುಂಬೆ ಕೊಡಸಾಯ್ದು ಬೆಟ್ಟ ಅಲ್ಲ, ಆಗುಂಬೆ ಸಾಗರ ತೀರ್ಥ ಅಲ್ಲ, ರಾಘಣ್ಣ ಮಂಗ್ಲಕ್ ಅವ್ರು ಹೊಸಾಗಿ ಮದುವೆ ಆಗಿದ್ರು ಅವಾಗ. ಇಡೀ ಊರಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಜನ ಸರ್ ಹೆಂಗ ಸರ್ ಟ್ರೈನ್ ಎಪಿಸೋಡ್ ಮಾಡ್ತದ, ಲಾಸ್ಟ್ ಕ್ಲೈಮ್ಯಾಕ್ಸ್ ಟ್ರೈನ್ ಎಪಿಸೋಡ್ ಸರ್, ಟ್ರೈನ್ ಹೆಂಗು ಮೂವ್ ಆಗ್ತಾ ಹಂಗ್ ಜನ ಬಂದವ್ರು ಸರ್. ಹಂಗ ಜನ ಎರಡ್ ಕಡೆನೂ ಜನ ಬರೋರು. ಈ ಮಟ್ಟಿಗೆ ಜನ ಬರ್ತಾರೆ. ಅಬ್ಬಾ ಏನಪ್ಪ ಅದು ನಿಜವಾಗ್ಲು ಅದ್ ಹೇಳ್ತೀನಲ್ಲ, ಅದ ನಮ್ಗೆ ಶೂಟಿಂಗ್ ಅಂತ ಯಾವ್ದೋ ಒಂದು ಮೈಸೂರು ದಸರಾ ನೋಡ್ದಂಗ ಆಯ್ತು ಅಲ್ಲಿ. ಆಮೇಲೆ ಆ ಇಡೀ ಊರು ಆ ತೀರ್ಥಹಳ್ಳಿ ಸಾಗರ ಅಲ್ಲೆಲ್ಲ ಮಂಗ್ಲಕರ್ ಊರಾಗಿರ. ಆಮೇಲೆ ಇನ್ನೊಂದು ಅಣ್ಣವ್ರ ಅಭಿಮಾನ ಸಿಕ್ಕಾಪಟ್ಟದ ತೀರ್ಥಹಳ್ಳಿ ಸಾಗರ ಎಲ್ಲ. ಅವ್ರು ಇಡೀ ಒಂದು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಎಂತೆಂತ ಪ್ರತಿಭಾವಂತ ವ್ಯಕ್ತಿಗಳೆಲ್ಲ ಸೊ ಇಡೀ ಒಂದು ನಮ್ಮ ಚಿತ್ರ ತಂಡಕ್ಕೆ ಅವರು ಮನೆಯಿಂದ ಊಟ ತಂದಾಕೋರು ಸರ್.
ಒಂದು ನಾನ್ ವೆಜ್ ಆಗ್ಲಿ ಸ್ವೀಟ್ ಆಗ್ಲಿ ಬೆಳಗ್ಗೆ ಅಭಿಮಾನಿಗಳು. ಅಭಿಮಾನಿಗಳು ಸರ್. ಓಹೋ ಯಾರಲ್ಲ ಅಭಿಮಾನಿಗಳು. ಆದ್ರೆ ನಂಗೆ ನಿಜ ಶೂಟಿಂಗ್ ಅಲ್ಸ ಒಂದು ನಮ್ಮ ಮನೇಲಿ ನಾವು ತೀರ್ಥಯಾತ್ರೆಗೆ ಹೋದ್ರೆ ಹೆಂಗಿತ್ತೋ ಆ ತರ ಒಂದು ಅನುಭವ. ಆಮೇಲೆ ಯಶವಂತಪುರ ರೈಲ್ವೆ ಆಕಸ್ಮಿಕದಲ್ಲಿ ಲಾಸ್ಟ್ ಕ್ಲೈಮ್ ಅಜ್ಜಿ ಮುನ್ನಿ ಅವ್ರದ್ದು ಅಣ್ಣ ಅವ್ರದ್ದು ಗೀತಾ ಅವ್ರದ್ದು ಕ್ಲೈಮಾಕ್ಸ್ ಶೂಟಿಂಗ್ ಮಾಡ್ದು. ನೈಟ್ ರಾತ್ರಿ ಎಲ್ಲ ಜನ ನೋಡೋ ಸರ್. ನೈಟ್ ಯಶವಂತಪುರ ಅಷ್ಟು ಡೆವಲಪ್ ಆಗಿಲ್ಲ ಅವಾಗ. ನೈಟ್ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ರು. ಅಂತ ಟೈಮ್ ಅಷ್ಟು ಜನ ಸಾಗರ. ಎಂತ ಇದು ಅಂತಂದ್ರೆ ನಾವು ಅಣ್ಣವ್ರನ್ನ ನಾವ್ ಹೇಳ್ತೀವಲ್ಲ, ಕನ್ನಡ ನಾಡಿನ ಸೌಭಾಗ್ಯ ನಾವು ಅಣ್ಣವ್ರನ್ನ ಪಡ್ಕೊಂಡಿರೋದು. ಅಣ್ಣವ್ರ ವ್ಯಕ್ತಿತ್ವನು ಅಷ್ಟೇ ಸರ್. ಒಂದು ಚಿಕ್ಕ ಮಗು ಆಗ್ಲಿ ದೊಡ್ಡವ್ರ ಬಳಿ ಯಾರೇ ಆಗ್ಲಿ ಆ ಒಂದು ಪ್ರೀತಿಯಿಂದ ಮಾತಾಡೋದಾಗ್ಲಿ, ಗೌರವ ಕೊಡೋದಾಗ್ಲಿ, ಚಿಕ್ಕ ದೊಡ್ಡ ಬನ್ನಿ ಹೋಗಿ ಅಂತ ಮಾತಾಡೋದು, ಅದೆಲ್ಲ ಯಾವ್ದೊಂದು. ಇದು ಏನಪ್ಪಾ ಇದ್ರಲ್ಲಿ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಬಿಡುವಿರೋ ಟೈಮಲ್ಲಿ ನಿಮ್ ಜೊತೆ ಅಣ್ಣವ್ರು ಹೇಗಿರ್ತಿದ್ರು ಸರ್? ಬ್ರೇಕ್ ಟೈಮ್ ಅಲ್ಲ ಸರ್? ಹೌದು ಸರ್, ಬ್ರೇಕ್ ಟೈಮಲ್ಲಿ. ಸರ್ ಬ್ರೇಕ್ ಟೈಮ್ ಅಲ್ಲಿ ಇನ್ನೊಂದು ಆಕಸ್ಮಿಕ ಶೂಟಿಂಗ್ ಒಂದ್ ಹೇಳ್ತೀನಿ ಕೇಕ. ಒಂದು ಘಟನೆ ಆಡ್ತಾರೆ ಕೋಡೆಸ್ ಗೆಸ್ಟ್ ಹೌಸ್ ಅಲ್ಲಿ. ಒಂದು ಮಾಧವಿನ ಗೀತಂದ ಒಂದು ಹಾಡಿದೆ. ಅದಾಡ್ದ ಹಾಡು ಶೂಟಿಂಗ್ ಬ್ರೇಕ್ ಆಯ್ತು. ಬ್ರೇಕ್ ಅಲ್ಲಿ ನಾನು ಏನು ಅಂದ್ರೆ ಅಲ್ಲೇ ಕೋಡೆಸ್ ಗೆಸ್ಟ್ ಅಲ್ಲಿ ಗೋಡೆ ಮೇಲೆ ಒಳ್ಳೆಲ್ಲ ಫ್ರೇಮ್ಗಳು ಹಾಕೋದು ಹಳೆ ಕಾಲದಲ್ಲ. ಅದನ್ನ ನೋಡ್ತಾ ಎಲ್ಲ ಬ್ರೇಕ್ ಬಿಟ್ಟು ಎಲ್ಲ ಹುಡುಗರೆಲ್ಲ ಕುಂತ್ಕೊಂಡ್ ಮಾತಾಡ್ ಗಿಜಿ 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 ಅಂತ ಸೌಂಡ್ ಇತ್ತಲ್ಲ. ನಾನು ಒಂದು ಫೋಟೋ ನಿಂತ್ಕೊಂಡ್ಬಿಟ್ಟು ನಾನು ಮಾಮೂಲಿ ಚಿಕ್ಕ ಹುಡುಗ ಅಣ್ಣವ್ರು ನೋಡಿರೋದಲ್ವಾ, ಅಣ್ಣವ್ರು ಹಾಡು ಹೇಳ್ತಾ ಇದೀನಿ. ಅಣ್ಣವ್ರು ನನ್ನ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಓಹೋ, ನಿಮ್ಮಿಂದ? ನನ್ನ ಹಿಂದೆ ಬಂದು ಅಣ್ಣವ್ರು ನಿಂತ. ನನಗ್ ಗೊತ್ತಿಲ್ಲ ಅದು. ಏನು ಹಾಡು ಹೇಳ್ತೇನೆ, ಹಾಡೋದ್ರೆ ಏನು ಇಷ್ಟು ಗಿಜಿ ಗಿಜಿ ಅಂತ ಸೌಂಡ್ ಇತ್ತಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗ್ಲಿ ಏನು ಇಷ್ಟು ಎಲ್ಲ ಸೈಲೆಂಟ್ ತಗೊಳ್ಳಲ್ಲ ಅಂತ ಜಸ್ಟ್ ಹಿಂಗ್ ತಿರ್ಗಿ ನೋಡ್ತೀನಿ ಸರ್. ಹಿಂದೆ ಅಣ್ಣವ್ರು ನಿಂತವ್ರೆ. ಏನ್ರಿ ಗಾನ ಚೆನ್ನಾಗ್ ಆಡ್ತಾರೆ, ಹಾಡಿ ಹಾಡಿ ಅಂದ್ರು. ನನಗೆ ಒಂಥರ ಆಗತ್ತೆ, ಏನಪ್ಪ ಅಣ್ಣವ್ರ ಇಲ್ಲ ಪಕ್ಕದಲ್ಲೇ ನಿಂತವ್ರೆ ಅಂತ. ಅಂತ ಮಗು ಸ್ವಭಾವ ಸರ್ ಅವ್ರದ್ದು. ಯಾವತ್ತಿನ ಸರ್ ಅಣ್ಣವ್ರು ನೀವು ಎಷ್ಟೇ ಎತ್ತರ ಬಿಡೋರು ಅವ್ರ ಮಗು ತರ ನಾವ್ ನೋಡಿದೀವಿ. ಇವತ್ತು ಅವ್ರು ಮಗುವಾಗಿದ್ದಾರೆ. ಆಮೇಲೆ ಇನ್ನೊಂದು ಅಣ್ಣವ್ರು ಹುಡ್ದಬ್ಬದ ಒಂದು ಇತಿಹಾಸ ಹೇಳ್ಬಿಡ್ತೀನಿ ಕೇಳಿ. ಇವಾಗ 24 ಹುಡ್ದಬ್ಬ ಅಂತಾರಲ್ಲ, ಅದು ದೇವ ಮಾನವ್ರು ಮಾತ್ರ ಸರ್ ಬರೋದದು. ಯಾಕಂದ್ರೆ ನಾವು ಇದೇ ಏಪ್ರಿಲ್ 12ಕ್ಕೆ ಅಣ್ಣವ್ರ ಮರಣ ಅಂತಾರೆ. 12 ದಿನಕ್ಕೆ ತಿಥಿ ಮಾಡ್ತಾರೆ. ನಮ್ಮ ಕನ್ನಡಿಗರ ಸೌಭಾಗ್ಯ ಅಂದ್ರೆ ಅಣ್ಣವ್ರ ಮರಣ ಅಂತ ಹೇಳಕ್ ಆಗ್ಬೋದು. ಅದು ದೈವಶ್ಯ ಅದು. ಅದಾಗಿದ್ದ 12ಕ್ಕೆ ಜನ್ಮದಿನ ಮಾಡ್ತಿರ್ಗ ಅಣ್ಣವ್ರು ಹುಟ್ಟಾರಂತೆ ಸರ್. ಸಾರ್ಥಕ ಅದು. ಹೌದು ಸರ್, ಸತ್ಯ. ಯಾವ ನಟನಿಗೂ ಬರಲ್ಲ, ಯಾವ ಮನುಷ್ಯರಿಗೂ ಬರಲ್ಲ, ಯಾವ ಮಾನವನಿಗೂ ಬರಲ್ಲ ಅದು. ಹೌದು, ಕರೆಕ್ಟ್ ಸರ್. ದೈವ ಮಾನವ ಮಾತ್ರ ಬರೋದು ಸಾಧ್ಯ ಅದು. ಹೌದು ಸರ್, ಸತ್ಯ. ಯಾಕಂದ್ರೆ ತಿರ್ಗಾ ಅದು ಜನ್ಮದಿನ ನಾ ಮಾಡ್ತಾ ಇದ್ವಿ, ತಿರ್ಗಾ ಅಣ್ಣವ್ರು ಹುಟ್ಟವ್ರು, ಅಣ್ಣವ್ರು ನಮ್ ಜೊತೆ ಇದ್ದಾರೆ ಅಂತ ಸರ್ ಅದು. ಹೌದು ಸರ್, ಸತ್ಯ ಸರ್. ಸರ್ ಆಕಸ್ಮಿಕ 25 ವಾರ ಪ್ರದರ್ಶನ ಕಾಣುತ್ತೆ. ಹೌದೌದು. ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಸಹ ಮಾಡ್ತಾರೆ. ಹೌದೌದು ಸರ್, ಆಗ ಅನುಭವಗಳು? ನಂಗ್ ಪ್ರತಿ ಕ್ಷಣ ಹೊಸ ಅನುಭವ. ನೀವು ಅಣ್ಣವ್ರ ಜೊತೆ ಬಂದ್ ಕುಂತ್ಕೊಂಡ್ಬಿಟ್ರೆ ಅಣ್ಣವ್ರ ಹಿಂದೆ ಮಾತಾಡ್ತಾ ಇರ್ತಾರೆ. ಅವ್ರು ಏನೋ ಒಂದ್ ಮಾತಾಡ್ತಾರೆ, ಅದನ್ನ ಕೇಳಿಸ್ಕೊಬೇಕು, ಅವ್ರ ಜೊತೆನೆ ನಿಂತ್ಕೊಬೇಕು, ಪಕ್ಕದಲ್ಲಿ ಕುಂತ್ಕೊಬೇಕು ಅಂತ ಆಸೆ ನಮ್ಗೆ. ಏನಂತಂದ್ರೆ ಇದೆ ಅಶ್ವಥ್ ಅವರು ಆಮೇಲೆ ಒಂದ್ಸತಿ ರೇಡಿಯೋ ಟ್ರ್ಯಾಕ್ ಪಕ್ಕ ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಶೂಟಿಂಗ್ ಸೈಡ್ ರೆಡಿ ಆಗಿ ಮಾಡ್ತಾ ಇರ್ಬೇಕಾದ್ರೆ ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾನು ಸೌಂಡ್ ರೆಕಾರ್ಡಿಸ್ಟು. ಅವ್ರ ಹಿಂದೆನೆ ನಾಗರಕಂಡ್ ಕುಂತ್ಕೊಂಡಿದೀನಿ. ಕುಂತ್ಕೊಂಡಿದ್ರೆ ಶಾರ್ಟ್ ರೆಡಿ ಅಂತಂದ್ರು. ಸರಿ ಅಣ್ಣವ್ರ ಎದ್ದ ಹೋಗ್ಬೇಕಾದ್ರೆ ನಾನು ಹಿಂದೆ ತಿರ್ಗ್ಬಿಟ್ರಿ, ಏನ್ರಿ ನಾವು ಇಷ್ಟೊತ್ತು ಮಾತಾಡ ರೆಕಾರ್ಡಿಂಗ್ ಮಾಡಿದ್ರ ಅಂದ್ರು. ಅಯ್ಯೋ ಗುರುಗಳೇ, ನಮ್ಗೆ ಆಗ್ಬಿಡ್ ನೀವ್ ಏನೇನೋ ನಮ್ಗೆ ಹಾಕ್ಬೇಕಂದ. ಇಲ್ಲ ಅಪ್ಪಾಜಿ ಅವೆಲ್ಲ ಮಾಡಿಕೊಡ್ರಿ, ಬೇಕಾಗತ್ತೆ ಅವೆಲ್ಲ ಅಂದ್ರು. ಅಂತ ಜಾಲಿ ಅಣ್ಣವ್ರು ಅಂತ ಸರ್ ಹೇಳ್ತೀನಲ್ಲ. ಅವ್ರು ಯಾವತ್ತು ದೊಡ್ಡ ನಟ ಅಂತ ಆಗ್ಲಿ, ದೊಡ್ಡವ್ರು ಅಂತ ದೊಡ್ಡ ಯಾವತ್ತು ಸರ್ ಮಗುನೇ ಅವ್ರು. ಯಾಕಂದ್ರೆ ಅಣ್ಣವ್ರು ನಮ್ಗ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಕಾರಿಂದ ಬರ್ಬೇಕಾದ್ರೆ ಫಸ್ಟ್ ಕಾರ್ ಅಂತ ಭೂಮಿಗೆ ನಮಸ್ಕಾರ ಮಾಡ್ತಾರೆ ಸರ್. ಮಾತೃಭೂಮಿ ಅಂತ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗೋರು ಪಂಚೆ ಉಟ್ಕೊಂಡ್ ಬಂದಿರ್ತಾರೆ ಸರ್. ಮೇಕಪ್ ರೂಮ್ ಹೋಗೋರ್ಗು ಮಾತ್ರ ನಮ್ಗೆ ರಾಜ್ಕುಮಾರ್ ಕಂದ್ ಸರ್. ಮೇಕಪ್ ರೂಮ್ ಆಚೆ ಪ್ಯಾಂಟ್ ಶರ್ಟ್ ನಮ್ ಮುಂದೆ ಅವ್ರ ಅಣ್ಣವ್ರು ಹೋದ್ರು ಅಂತ ಗೊತ್ತಾಗಲ್ಲ, ಅಷ್ಟು ಆಕ್ಟಿವ್ ಸ್ಪೀಡ್ ಇರ್ತಾರ ಅವ್ರು. ಮೈ ಮೇಲೆ ಡ್ರೆಸ್ ಬಿದ್ಬಿಟ್ರೆ ಅವ್ರಂತ ಸ್ಪೀಡ್ ಯಾರು ನೋಡಿಲ್ಲ. ಅವ್ರು ಅಂತ ನಾವ್ ಅಭಿನಯ ಅಂತ ಅವ್ರ ಯಾವ್ದೇ ಚಿತ್ರ ಅಭಿನಯ ಮಾಡಿಲ್ಲ. ಅವ್ರ ಪಾತ್ರದಲ್ಲಿ ತಲ್ಲೀನರಾಗ್ತಿದ್ರು. ಅವ್ರ ಬಗ್ಗೆ ಅಷ್ಟು ನಾವ್ ಮಾತಾಡೋದು ನಮ್ಗೆ ಯೋಗ್ಯತೆ ಇಲ್ಲ ಅದ್ರ ಬಗ್ಗೆ ಮಾತಾಡೋದು. ಯಾಕಂದ್ರೆ ವ್ಯಕ್ತಿತ್ವನೇ ಬೇರೆ, ಘನತೆ ಬೇರೆ, ಗೌರವ ಬೇರೆ. ಇನ್ನೊಂದು ಸಹ ಒಂದೇ ತಿಂಗ್ ಕೇಳ್ಕೊಳ್ಳಿ, ಇವತ್ತಿನ ದಿನ ಸುಮ್ನೆ ಯಾರೋ ಚಾನಲ್ ಅಲ್ಲಿ ಟಿವಿ ಎಲ್ಲ ಅಣ್ಣವ್ರ ಬಗ್ಗೆ ಮಾತಾಡ್ಸ ಸರ್. ಅಣ್ಣವ್ರ ಬಗ್ಗೆ ಕೆಲವ್ರು ಯಾರೋ ಪರ್ಸೆಂಟೇಜ್ ಕೇಳಿದೀನಿ.
ಸರ್ ಅವರಲ್ಲಿ ನಾನು ಈ ಸರಿ ನಮ್ಮಪ್ಪ 40 ಗಂಧದ ಗುಡಿ ಟೈಮ್ ಇಂದ ಮಾಡ್ತಾವ್ರೆ. ಓಹೋ ಹೋ ಹೋ ಆಯ್ತಾ, 40-50 ವರ್ಷ ಮಾಡ್ತಾವ್ರೆ. ನಾನು 30 ಶ್ರುತಿ ಸೇರ್ಗ 30 ವರ್ಷ ಮಾಡಿದೀನಿ ಸರ್. ನಮಗೆ ಚಿಕ್ಕ ಮಕ್ಕ ಅವ್ರದ್ದು ಬೇಕಾದ್ರೆ ಫೋಟೋ ತರಿಸಿ, ಚಿಕ್ಕ ಭಾಗ್ಯವಂತ ಟೈಮಲ್ಲಿ ನಾವು ಅವ್ರ ಜೊತೆಗೆ ಇದ್ದೀವಿ. ಅಣ್ಣವ್ರ ಹೆಸರು ಮಾತಾಡಕ್ಕೆ, ಅಣ್ಣವ್ರ ಹೆಸರು ಯಾಕೆಂತಾರೆ ಒಂದು ಚಿತ್ರದ ಎಪಿಸೋಡ್ ಅಲ್ಲಿ ಯಾವ್ದೋ ಒಂದು ಬರೀ ಆಕಸ್ಮಿಕವಾಗಿ ಮಾತಾಡ್ತಾ ಇರೋ ವಿಷಯ. ಬಟ್ ಏನು ಅಂತಂದ್ರೆ ಅಣ್ಣವ್ರ ಹತ್ರ ಮಾತಾಡಕ್ಕೆ ಅಣ್ಣವ್ರ ಹೆಸರು ಹೇಳ್ಕೊಂಡ್ ಯೋಗ್ಯತೆ ಬೇಕು ಸರ್. ಹೌದು ಸರ್, ಖಂಡಿತ. ಹೆಸರು ಹೇಳ್ಬೇಕು ಅಂತಂತಂದ್ರೆ ಸುಮ್ನೆ ನಾವೇನೋ ರಾಜ್ಕುಮಾರ್ ಅಂತ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಪರ್ಸನಲ್ ಲೈಫ್ ಮಾತಾಡೋದು. ಯಾಕಂತಂದ್ರೆ ಯಾರು ಅಣ್ಣವ್ರ ಹೆಸರು ಬೆಳೆಸೋದ್ ಬೇಡ ಸರ್. ಹೌದು ಸರ್. ದೇವರಾಣಿಗೆ ಹೇಳ್ತೀನಿ, ಯಾರು ಅನ್ನೋರನ್ನ ಬೆಳೆಸ್ಬೇಡಿ, ಅವ್ರ ಹೆಸರು ಬೆಳೆಸಕ್ ಹೋಗ್ಬೇಡಿ, ಅವ್ರ ಹೆಸರು ಉಳಿಸಿ ಸಾಕುಂತ ಅಭಿಮಾನಿಗಳು ಈ ಮೂಲಕ ನಾನು ಕೈ ಮುದ್ದು ಕೇಳ್ಕೊಂತಿದ್ದೀನಿ. ಹೌದು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಇಷ್ಟೊತ್ತವರೆಗೂ ನನ್ನ ಚಾನಲ್ ಅಲ್ಲಿ ಮಾತಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಆ ಚಿತ್ರದ ಅನುಭವಗಳು ಹಂಚ್ಕೊಂಡ್ರಿ. ಇನ್ನೊಂದ್ ದಿನ ಪರ್ಸನಲ್ ಆಗಿ ಬಂದು ನಿಮ್ಮ ಒಂದು ಸಂಪೂರ್ಣವಾದ ಅಣ್ಣವರ ವಿಷಯಗಳನ್ನ ನಾನು ವಿಡಿಯೋ ಮಾಡ್ತೀನಿ ಸರ್ ಅತಿ ಶೀಘ್ರದಲ್ಲಿ. ಖಂಡಿತ. ಆಮೇಲೆ ಇನ್ನೊಂದೇನು ನಿಮ್ಗೆ ನಾವು ಉದಯಪುರಕ್ಕೆ ಕೊಡ್ತೀನಿ, ಯಾಕಂದ್ರೆ ಅಣ್ಣವ್ರ ಬಗ್ಗೆ ಮಾತಾಡೋದು ಭಾಗ್ಯ ನೀವು ನನಗ್ ಕೊಟ್ಟಿದ್ರ. ನಿಮಗೂ ಉದಯಪುರ, ಯಾಕಂದ್ರೆ ಇವೆಲ್ಲ ಬರೋ ಸೌಭಾಗ್ಯ ಸುಮ್ನೆ ಬರಲ್ಲ ಇವೆಲ್ಲ ಅಣ್ಣವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ. ನಾನ್ ಮುಂಚೆ ಫಸ್ಟ್ ಅವರು ದೈವ ಮಾನವ ಅಂತ ತಿರ್ಗಾ ಇವ್ ನಾಳೆ ನಡೆದು ಬಿಡ್ತಾ ಇದಾರೆ. ಪ್ರತಿ ಯುಗ ಕಳೆದ್ರು ಯುಗಾದಿ ಅಂತಾರೆ. ನಮ್ ಪ್ರತಿ ಯುಗಾದಿ ಕಳೆದ್ರು ಅಣ್ಣವ್ರ ತಿರ್ಗಾ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ. ಇದಂತೂ ಸತ್ಯ ಸರ್. ಹೌದು ಸರ್. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್.